ಹಾಯ್ ಫ್ರೆಂಡ್ಸ್, ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಇವತ್ತು ನನಗೊಂದು ಸ್ಪೆಷಲ್ ಡಿಶ್ ಮಾಡುವ ಅಂತ ತುಂಬ ಮನಸ್ಸಾಯಿತು. ಸೊ ಇವತ್ತು ಮಟನ್ ಕೀಮಾ ಮಾಡ್ತಾ ಇದ್ದೇನೆ. ಸೊ ನಾನು ಹೇಗೆ ಮಾಡಿದೆ ಅಂತ ನಿಮ್ಗೆ ಇವಾಗ ನಾನು ತೋರಿಸ್ತೇನೆ. ಇದು ಪ್ಯಾಕೆಟ್ನಿಂದ ತಂದು ಬಂದಂಥ ಮಟನ್ ಕೀಮಾ. ನಾನು ಇದನ್ನು ಫಸ್ಟ್ ನೀರಿನಲ್ಲಿ ಹಾಕಿ ಒಳ್ಳೆ ಮಾಡಿ ತೊಳೆದೆ. ಇದನ್ನು ಒಂದೆರಡು ಸಲ ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಅದರ ನೀರನ್ನೆಲ್ಲ ಸೋಸಿ ಒಂದು ಡ್ರೈ ಮಾಡಿಟ್ಟೆ. ಈಗ ಇದಕ್ಕೆ ನಾನು 2 ಈರುಳ್ಳಿ ಕಟ್ ಮಾಡಿಟ್ಟೆ, ಚಿಕ್ಕ ಚಿಕ್ಕ ತುಂಡುಗಳಾಗಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿಟ್ಟೆ. ಮತ್ತು 3 ಹಸಿಮೆಣಸು, 2 ಟೊಮೆಟೊ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಒಂದೆರಡು ತೆಕ್ಕೆ ಮತ್ತು ಅದ್ರ ಬೇ ಲೀವ್ಸ್. ಓಕೆ, ಅದನ್ನು ಎಲ್ಲ ರೆಡಿ ಮಾಡಿಟ್ಟೆ. ಮತ್ತು ಮಸಾಲ ಸ್ವಲ್ಪ ಅರಶಿನ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ರೆಡಿಯಾಗಿಟ್ಟೆ. ಲಾಸ್ಟಿಗೆ ನಾನು ಸ್ವಲ್ಪ ಅದಕ್ಕೆ ವಟಾಣಿ ಹಾಕ್ತಾ ಇದ್ದೇನೆ, ಗ್ರೀನ್ ಪೀಸ್. ಓಕೆ, ಸೊ ಈಗ ನಾನು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತೇನೆ ಫಸ್ಟಿಗೆ. ಅದು ಆ್ಯಸ್ ಯೂಶ್ವಲ್ ಎಲ್ಲರೂ ಹಾಗೆಯೇ ಫಸ್ಟಿಗೆ ಅದು ಈರುಳ್ಳಿ ಹಾಕೋದಲ್ಲ. ಸೊ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಸ್ವಲ್ಪ ರೆಡ್ ಆಗೋ ಅಷ್ಟು ಫ್ರೈ ಮಾಡ್ತೇನೆ, ಗೋಲ್ಡನ್ ಬ್ರೌನ್ವರೆಗೆ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯದ್ದು ಪೀಸ್ಗಳನ್ನು ಹಾಕ್ತೇನೆ. ಅದು ಸಹ ಸ್ವಲ್ಪ ಇದಾಗಬೇಕು, ಫ್ರೈ ಆಗಬೇಕು. ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ಟೊಮೆಟೊ ಹಾಕ್ತೇನೆ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ಟೊಮೆಟೊ ಹಾಕ್ತೇನೆ. ಟೊಮೆಟೊ ಸಹ ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡ್ತೇನೆ, ಅದು ಸ್ವಲ್ಪ ನೀರು ಬಿಡುವವರೆಗೆ. ನೋಡಿ ಈ ಥರ. ಈಗ ನೋಡಿ ಈ ಥರ ಎಣ್ಣೆ ಬಿಡುವಷ್ಟು ನಾನು ಸ್ವಲ್ಪ ಫ್ರೈ ಮಾಡ್ತೇನೆ. ಈಗ ಅದು ಡ್ರೈ ಆಗಿಟ್ಟ ಮಿನ್ಸನ್ನು, ಮಟನ್ ಕೀಮಾವನ್ನು ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಆ ಎಣ್ಣೆಯಲ್ಲಿ. ಮತ್ತು ಸ್ವಲ್ಪ ಹೊತ್ತು ಅದೇ ಡ್ರೈ ಕೀಮಾವನ್ನೇ ಅದರಲ್ಲೇ ಕುಕ್ ಆಗಲಿಕ್ಕೆ ಬಿಡ್ತೇನೆ ಸ್ವಲ್ಪ ಹೊತ್ತು. ಇಲ್ಲಾಂದರೆ ಅದು ಮತ್ತೆ ಡ್ರೈ ಆಗಿ ಪಾತ್ರೆ ಕಪ್ಪಾಗ್ತದೆ. ಸೊ ಈ ಥರ ಮಾಡ್ತೇನೆ. ಈ ಥರ ಮಾಡಿ ಒಂದು 10 ನಿಮಿಷ ಹೀಗೇನೆ ಬೇಯಲಿಕ್ಕೆ ಬಿಡ್ತೇನೆ. ಆಗ ಅದರಲ್ಲಿ ನೀರೆಲ್ಲ ಈಗ ಇದು ಕುಕ್ ಆಗ್ತಾ ಬಂತು. ಸೊ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನಾನು ಒಂದು ಎಲೆ ಇಟ್ಟಿದ್ದೆ ಅಲ್ಲ, ಅದು ಬೇ ಲೀವ್ಸ್, ಅದು ಮತ್ತು ತೆಕ್ಕೆಯನ್ನು ಹಾಕಿದೆ. ನಾನು ತುಂಡು ಮಾಡಬಾರ್ದಿತ್ತು, ನಾನು ತುಂಡು ಮಾಡಿದೆ, ಡೈರೆಕ್ಟ್ ಒಂದೇ ಇಡಬೇಕಿತ್ತು. ತದನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆವು. ಮತ್ತು ಗರಂ ಮಸಾಲ 2 ಸ್ಪೂನು ಮತ್ತು 1/4 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಒಂದು 10 ನಿಮಿಷ ಕುಕ್ ಮಾಡಲಿಕ್ಕೆ ಬಿಟ್ಟೆ. ಸೊ ಕ್ಲೋಸ್ ಮಾಡಿ ಬೇಯಿಸ್ತೇನೆ. ಬೇಯಿಸುವಾಗ ಆವಾಗ ಬಂದು ಅದನ್ನು ನೋಡ್ತಾ ಇರ್ತೀನಿ, ನೀರು ಕಡಿಮೆ ಆಗಿದೆ ಇಲ್ಲ, ಮತ್ತು ಸ್ವಲ್ಪ ಒಳ್ಳೆ ಸ್ಟೈರ್ ಮಾಡ್ತೀನಿ. ಈಗ ಇದಕ್ಕೆ ಒಂದು ಲೋಟ ನೀರು ಹಾಕಿ ಪುನಃ ಒಂದು 10 ನಿಮಿಷ ಕುಕ್ ಮಾಡ್ತೇನೆ. ಯಾಕಂದರೆ ಮಟನ್ ಕೀಮಾ ಅಲ್ಲ, ಒಳ್ಳೆ ಕುಕ್ ಮಾಡಬೇಕದು. ನಂತರ ಇದಕ್ಕೆ ವಟಾಣಿ ಹಾಕ್ತಾ ಇದ್ದೇನೆ. ಇದು ವಟಾಣಿ ಬೇಯಿಸಿದ ವಟಾಣಿ, ಅಂದರೆ ಫ್ರೋಝನ್ ವಟಾಣಿ ನಾನು ತಂದದ್ದು. ಸೊ ಅದನ್ನು ಕೂಡ ಹಾಕಿದೆ. ಇದೊಂದು ಸ್ವಲ್ಪ ಹೊತ್ತು, ಅಂದರೆ ಇದು ಜಾಸ್ತಿ ಕುಕ್ ಆಗಬೇಕಂತ ಇಲ್ಲ, ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಇದ್ದರೂ ಸಾಕು. ಅಷ್ಟು ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಲಿಂಬೆ ಹುಳಿಯನ್ನು ನಾನು ಹಿಂಡ್ತೀನಿ. ಸೊ ನನ್ನ ಅಡುಗೆ ತುಂಬ ಸಿಂಪಲ್, ನಾನು ಮಸಾಲ ಎಲ್ಲ ಜಾಸ್ತಿ ತಿನ್ನೋಲ್ಲ. ಸೊ
ಈಗ ಮಟನ್ ಕೀಮಾ ರೆಡಿ ಆಯಿತು. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ಮತ್ತೆ ನಾವು ಸರ್ವ್ ಮಾಡ್ಬೋದು. ಸೊ ನಿಮಗೆ ಹೇಗೆ ಅನಿಸಿತು ನನ್ನ ಇದು ಫಸ್ಟ್ ಟೈಮ್ ಮಾಡೋದು ಕುಕ್ಕಿಂಗ್. ನಾನು ಜಾಸ್ತಿ ಹಾಕಲ್ಲ ಕುಕ್ಕಿಂಗ್, ಇದು ಸ್ಪೆಷಲ್ ಮಾಡಿದೆ ಅಂತ ಹಾಕಿದೆ. ಯಾವಾಗ ಸಹ ಮಾಡಲ್ಲ ನಾನು ಇದು ಕೀಮಾ ಎಲ್ಲ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ನನ್ನ ವಿಡಿಯೋ ನೋಡಿದವರಿಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದವರಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.